ಮೇಡಮ್ ಅಷ್ಟೇ ಜನ ಬಂದಿದ್ದಾರೆ. ಪ್ರತಿ ವರ್ಷವೂ ಅವರ ಪ್ರತಿಯೊಂದು ಬರ್ತ್ಡೇನ ನನಗೆ ಈಗಲೂ ನೆನಪಿದೆ. ರಾತ್ರಿಯಿಂದ ಹೇಗೆ ಜನ ಕಿಕ್ಕಿರಿದು ಸೇರ್ತಾಯಿದ್ರು, ಇವತ್ತು ಅಷ್ಟೇ ಒಂದು ಎಕ್ಸೈಟ್ಮೆಂಟು, ಖುಷಿ ಅಭಿಮಾನಿಗಳಲ್ಲಿದೆ. ನೆನ್ನೆ ನೈಟು ನಾನು ಸುಮಾರು 7-8 ಗಂಟೆ ತನಕ ಇಲ್ಲೇ ಇದ್ದೆ. ಅದು ಅವರು ಹೂ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಭಾಳ ಖುಷಿ ಆಯಿತು. ನೈಟಿಂದನೂ ಜನ ಮೆಸೇಜ್ ಮಾಡ್ತಾನೇ ಇದ್ದಾರೆ, ಬಾಸ್ ಬರ್ತ್ಡೇ ಅಂತ. ಈ ಪ್ರೀತಿ, ಈ ಅಭಿಮಾನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಈಗ ನೀವು ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ, ಅಪ್ಪು ಕೂಡ ಹೊಸಬರಿಗೆ ಅಥವಾ ಸಿನಿಮಾ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾನೆ ಇರ್ತಾರೆ. ಸೊ ನೀವು ಸಿನಿಮಾ ಮಾಡ್ತೀರಿ ಅಂತ ಅವಾಗ ಏನಾದರೂ ಹೇಳಿದ್ರ, ಆ ಟೈಮಲ್ಲಿ ಏನಾದರೂ ರಿಯಾಕ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ನನಗೆ ಅವಾಗ ಐಡಿಯಾ ಇರಲಿಲ್ಲ. ಮಾಮ ಇರುವಾಗ ಆ ಐಡಿಯಾ ಇರಲಿಲ್ಲ. ಬಟ್ ನಾವು ಆ ಸಿನಿಮಾ ಐಡಿಯಾ ನಮ್ಮ ತಲೆಗೆ ಬಂದು ಶುರು ಮಾಡಿ ಇವಾಗವರೆಗೂ ಪ್ರತಿಯೊಂದು ದಿನ ನಮ್ಮ ಇಡೀ ತಂಡ ಅವರನ್ನು ನೆನೆಸ್ಕೊಳ್ತೀವಿ, ಈಗಲೂ ನೆನೆಸ್ಕೊಳ್ತೀವಿ. ಒಫಿಷಿಯಲಾಗಿ ಇವತ್ತು ಇಲ್ಲೇ 4th ಏಪ್ರಿಲ್ ರಿಲೀಸ್ ಅಂತ ಪೋಸ್ಟ್ ಕೂಡ ಹಾಕಿದ್ವಿ. ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು ತುಂಬ ಖುಷಿ ಇದೆ ಮೇಡಮ್. ಅಷ್ಟೇ ಜನ ಬಂದಿದ್ದಾರೆ. ಪ್ರತಿ ವರ್ಷವೂ ಅವರ ಪ್ರತಿಯೊಂದು ಬರ್ತ್ಡೇನ ನನಗೆ ಈಗಲೂ ನೆನಪಿದೆ. ರಾತ್ರಿಯಿಂದ ಹೇಗೆ ಜನ ಕಿಕ್ಕಿರಿದು ಸೇರ್ತಾಯಿದ್ರು, ಇವತ್ತು ಅಷ್ಟೇ ಒಂದು ಎಕ್ಸೈಟ್ಮೆಂಟು, ಖುಷಿ ಅಭಿಮಾನಿಗಳಲ್ಲಿದೆ. ನೆನ್ನೆ ನೈಟು ನಾನು ಸುಮಾರು 7-8 ಗಂಟೆ ತನಕ ಇಲ್ಲೇ ಇದ್ದೆ. ಅದು ಅವರು ಹೂ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಭಾಳ ಖುಷಿ ಆಯಿತು. ನೈಟಿಂದನೂ ಜನ ಮೆಸೇಜ್ ಮಾಡ್ತಾನೇ ಇದ್ದಾರೆ, ಬಾಸ್ ಬರ್ತ್ಡೇ ಅಂತ. ಈ ಪ್ರೀತಿ, ಈ ಅಭಿಮಾನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಈಗ ನೀವು ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ, ಅಪ್ಪು ಕೂಡ ಹೊಸಬರಿಗೆ ಅಥವಾ ಸಿನಿಮಾ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾನೆ ಇರ್ತಾರೆ. ಸೊ ನೀವು ಸಿನಿಮಾ ಮಾಡ್ತೀರಿ ಅಂತ ಅವಾಗ ಏನಾದರೂ ಹೇಳಿದ್ರ, ಆ ಟೈಮಲ್ಲಿ ಏನಾದರೂ ರಿಯಾಕ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ನನಗೆ ಅವಾಗ ಐಡಿಯಾ ಇರಲಿಲ್ಲ. ಮಾಮ ಇರುವಾಗ ಆ ಐಡಿಯಾ ಇರಲಿಲ್ಲ. ಬಟ್ ನಾವು ಆ ಸಿನಿಮಾ ಐಡಿಯಾ ನಮ್ಮ ತಲೆಗೆ ಬಂದು ಶುರು ಮಾಡಿ ಇವಾಗವರೆಗೂ ಪ್ರತಿಯೊಂದು ದಿನ ನಮ್ಮ ಇಡೀ ತಂಡ ಅವರನ್ನು ನೆನೆಸ್ಕೊಳ್ತೀವಿ, ಈಗಲೂ ನೆನೆಸ್ಕೊಳ್ತೀವಿ. ಒಫಿಷಿಯಲಾಗಿ ಇವತ್ತು ಇಲ್ಲೇ 4th ಏಪ್ರಿಲ್ ರಿಲೀಸ್ ಅಂತ ಪೋಸ್ಟ್ ಕೂಡ ಹಾಕಿದ್ವಿ. ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು ತುಂಬ ಖುಷಿ ಇದೆ ಮೇಡಮ್. ಅಷ್ಟೇ ಜನ ಬಂದಿದ್ದಾರೆ. ಪ್ರತಿ ವರ್ಷವೂ ಅವರ ಪ್ರತಿಯೊಂದು ಬರ್ತ್ಡೇನ ನನಗೆ ಈಗಲೂ ನೆನಪಿದೆ. ರಾತ್ರಿಯಿಂದ ಹೇಗೆ ಜನ ಕಿಕ್ಕಿರಿದು ಸೇರ್ತಾಯಿದ್ರು, ಇವತ್ತು ಅಷ್ಟೇ ಒಂದು ಎಕ್ಸೈಟ್ಮೆಂಟು, ಖುಷಿ ಅಭಿಮಾನಿಗಳಲ್ಲಿದೆ. ನೆನ್ನೆ ನೈಟು ನಾನು ಸುಮಾರು 7-8 ಗಂಟೆ ತನಕ ಇಲ್ಲೇ ಇದ್ದೆ. ಅದು ಅವರು ಹೂ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಭಾಳ ಖುಷಿ ಆಯಿತು. ನೈಟಿಂದನೂ ಜನ ಮೆಸೇಜ್ ಮಾಡ್ತಾನೇ ಇದ್ದಾರೆ, ಬಾಸ್ ಬರ್ತ್ಡೇ ಅಂತ. ಈ ಪ್ರೀತಿ, ಈ ಅಭಿಮಾನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಈಗ ನೀವು ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ, ಅಪ್ಪು ಕೂಡ ಹೊಸಬರಿಗೆ ಅಥವಾ ಸಿನಿಮಾ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾನೆ ಇರ್ತಾರೆ. ಸೊ ನೀವು ಸಿನಿಮಾ ಮಾಡ್ತೀರಿ ಅಂತ ಅವಾಗ ಏನಾದರೂ ಹೇಳಿದ್ರ, ಆ ಟೈಮಲ್ಲಿ ಏನಾದರೂ ರಿಯಾಕ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ನನಗೆ ಅವಾಗ ಐಡಿಯಾ ಇರಲಿಲ್ಲ. ಮಾಮ ಇರುವಾಗ ಆ ಐಡಿಯಾ ಇರಲಿಲ್ಲ. ಬಟ್ ನಾವು ಆ ಸಿನಿಮಾ ಐಡಿಯಾ ನಮ್ಮ ತಲೆಗೆ ಬಂದು ಶುರು ಮಾಡಿ ಇವಾಗವರೆಗೂ ಪ್ರತಿಯೊಂದು ದಿನ ನಮ್ಮ ಇಡೀ ತಂಡ ಅವರನ್ನು ನೆನೆಸ್ಕೊಳ್ತೀವಿ, ಈಗಲೂ ನೆನೆಸ್ಕೊಳ್ತೀವಿ. ಒಫಿಷಿಯಲಾಗಿ ಇವತ್ತು ಇಲ್ಲೇ 4th ಏಪ್ರಿಲ್ ರಿಲೀಸ್ ಅಂತ ಪೋಸ್ಟ್ ಕೂಡ ಹಾಕಿದ್ವಿ. ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು ತುಂಬ ಖುಷಿ ಇದೆ ಮೇಡಮ್. ಅಷ್ಟೇ ಜನ ಬಂದಿದ್ದಾರೆ. ಪ್ರತಿ ವರ್ಷವೂ ಅವರ ಪ್ರತಿಯೊಂದು ಬರ್ತ್ಡೇನ ನನಗೆ ಈಗಲೂ ನೆನಪಿದೆ. ರಾತ್ರಿಯಿಂದ ಹೇಗೆ ಜನ ಕಿಕ್ಕಿರಿದು ಸೇರ್ತಾಯಿದ್ರು, ಇವತ್ತು ಅಷ್ಟೇ ಒಂದು ಎಕ್ಸೈಟ್ಮೆಂಟು, ಖುಷಿ ಅಭಿಮಾನಿಗಳಲ್ಲಿದೆ. ನೆನ್ನೆ ನೈಟು ನಾನು ಸುಮಾರು 7-8 ಗಂಟೆ ತನಕ ಇಲ್ಲೇ ಇದ್ದೆ. ಅದು ಅವರು ಹೂ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಭಾಳ ಖುಷಿ ಆಯಿತು. ನೈಟಿಂದನೂ ಜನ ಮೆಸೇಜ್ ಮಾಡ್ತಾನೇ ಇದ್ದಾರೆ, ಬಾಸ್ ಬರ್ತ್ಡೇ ಅಂತ. ಈ ಪ್ರೀತಿ, ಈ ಅಭಿಮಾನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಈಗ ನೀವು ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ, ಅಪ್ಪು ಕೂಡ ಹೊಸಬರಿಗೆ ಅಥವಾ ಸಿನಿಮಾ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾನೆ ಇರ್ತಾರೆ. ಸೊ ನೀವು ಸಿನಿಮಾ ಮಾಡ್ತೀರಿ ಅಂತ ಅವಾಗ ಏನಾದರೂ ಹೇಳಿದ್ರ, ಆ ಟೈಮಲ್ಲಿ ಏನಾದರೂ ರಿಯಾಕ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ನನಗೆ ಅವಾಗ ಐಡಿಯಾ ಇರಲಿಲ್ಲ. ಮಾಮ ಇರುವಾಗ ಆ ಐಡಿಯಾ ಇರಲಿಲ್ಲ. ಬಟ್ ನಾವು ಆ ಸಿನಿಮಾ ಐಡಿಯಾ ನಮ್ಮ ತಲೆಗೆ ಬಂದು ಶುರು ಮಾಡಿ ಇವಾಗವರೆಗೂ ಪ್ರತಿಯೊಂದು ದಿನ ನಮ್ಮ ಇಡೀ ತಂಡ ಅವರನ್ನು ನೆನೆಸ್ಕೊಳ್ತೀವಿ, ಈಗಲೂ ನೆನೆಸ್ಕೊಳ್ತೀವಿ. ಒಫಿಷಿಯಲಾಗಿ ಇವತ್ತು ಇಲ್ಲೇ 4th ಏಪ್ರಿಲ್ ರಿಲೀಸ್ ಅಂತ ಪೋಸ್ಟ್ ಕೂಡ ಹಾಕಿದ್ವಿ. ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು ತುಂಬ ಖುಷಿ ಇದೆ ಮೇಡಮ್. ಅಷ್ಟೇ ಜನ ಬಂದಿದ್ದಾರೆ. ಪ್ರತಿ ವರ್ಷವೂ ಅವರ ಪ್ರತಿಯೊಂದು ಬರ್ತ್ಡೇನ ನನಗೆ ಈಗಲೂ ನೆನಪಿದೆ. ರಾತ್ರಿಯಿಂದ ಹೇಗೆ ಜನ ಕಿಕ್ಕಿರಿದು ಸೇರ್ತಾಯಿದ್ರು, ಇವತ್ತು ಅಷ್ಟೇ ಒಂದು ಎಕ್ಸೈಟ್ಮೆಂಟು, ಖುಷಿ ಅಭಿಮಾನಿಗಳಲ್ಲಿದೆ. ನೆನ್ನೆ ನೈಟು ನಾನು ಸುಮಾರು 7-8 ಗಂಟೆ ತನಕ ಇಲ್ಲೇ ಇದ್ದೆ. ಅದು ಅವರು ಹೂ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಭಾಳ ಖುಷಿ ಆಯಿತು. ನೈಟಿಂದನೂ ಜನ ಮೆಸೇಜ್ ಮಾಡ್ತಾನೇ ಇದ್ದಾರೆ, ಬಾಸ್ ಬರ್ತ್ಡೇ ಅಂತ. ಈ
ಈ ಪ್ರೀತಿ ಈ ಅಭಿಮಾನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಈಗ ನೀವು ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ ಅವ್ರು ಕೂಡ ಹೊಸಬರಿಗೆ ಅಥವಾ ಸಿನಿಮಾ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾನೆ ಇರ್ತಾರೆ. ಸೊ ನೀವು ಸಿನಿಮಾ ಮಾಡ್ತೀರಿ ಅಂತ ಅವಾಗ ಏನಾದರೂ ಹೇಳಿದ್ರ ಆ ಟೈಮಲ್ಲಿ ಏನಾದರೂ ರಿಯಾಕ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ನನಗೆ ಅವಾಗ ಐಡಿಯಾ ಇರಲಿಲ್ಲ. ಮಾಮ ಇರುವಾಗ ಆ ಐಡಿಯಾ ಇರಲಿಲ್ಲ. ಬಟ್ ನಾವು ಆ ಸಿನಿಮಾ ಐಡಿಯಾ ನಮ್ಮ ತಲೆಗೆ ಬಂದು ಶುರು ಮಾಡಿ ಇವಾಗವರೆಗೂ ಪ್ರತಿಯೊಂದು ದಿನ ನಮ್ಮ ಇಡೀ ತಂಡ ಅವರನ್ನು ನೆನೆಸ್ಕೊಳ್ತೀವಿ, ಈಗಲೂ ನೆನೆಸ್ಕೊಳ್ತೀವಿ. ಒಫಿಷಿಯಲಾಗಿ ಇವತ್ತು ಇಲ್ಲೇ 4th April ರಿಲೀಸ್ ಅಂತ ಪೋಸ್ಟ್ ಕೂಡ ಹಾಕಿದ್ವಿ. ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು ತುಂಬ ಖುಷಿ ಇದೆ ಮೇಡಮ್. ಅಷ್ಟೇ ಜನ ಬಂದಿದ್ದಾರೆ. ಪ್ರತಿ ವರ್ಷವೂ ಅವರ ಪ್ರತಿಯೊಂದು ಬರ್ತ್ಡೇನ ನನಗೆ ಈಗಲೂ ನೆನಪಿದೆ. ರಾತ್ರಿಯಿಂದ ಹೇಗೆ ಜನ ಕಿಕ್ಕಿರಿದು ಸೇರ್ತಾಯಿದ್ರು, ಇವತ್ತು ಅಷ್ಟೇ ಒಂದು ಎಕ್ಸೈಟ್ಮೆಂಟು, ಖುಷಿ ಅಭಿಮಾನಿಗಳಲ್ಲಿದೆ. ನೆನ್ನೆ ನೈಟು ನಾನು ಸುಮಾರು 7-8 ಗಂಟೆ ತನಕ ಇಲ್ಲೇ ಇದ್ದೆ. ಅದು ಅವರು ಹೂ ಅಲಂಕಾರ ಎಲ್ಲ ಮಾಡ್ತಾಯಿದ್ರು, ಭಾಳ ಖುಷಿ ಆಯಿತು. ನೈಟಿಂದನೂ ಜನ ಮೆಸೇಜ್ ಮಾಡ್ತಾನೇ ಇದ್ದಾರೆ, ಬಾಸ್ ಬರ್ತ್ಡೇ ಅಂತ. ಈ ಪ್ರೀತಿ ಈ ಅಭಿಮಾನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಈಗ ನೀವು ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ ಅವ್ರು ಕೂಡ ಹೊಸಬರಿಗೆ ಅಥವಾ ಸಿನಿಮಾ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾನೆ ಇರ್ತಾರೆ. ಸೊ ನೀವು ಸಿನಿಮಾ ಮಾಡ್ತೀರಿ ಅಂತ ಅವಾಗ ಏನಾದರೂ ಹೇಳಿದ್ರ ಆ ಟೈಮಲ್ಲಿ ಏನಾದರೂ ರಿಯಾಕ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ನನಗೆ ಅವಾಗ ಐಡಿಯಾ ಇರಲಿಲ್ಲ. ಮಾಮ ಇರುವಾಗ ಆ ಐಡಿಯಾ ಇರಲಿಲ್ಲ. ಬಟ್ ನಾವು ಆ ಸಿನಿಮಾ ಐಡಿಯಾ ನಮ್ಮ ತಲೆಗೆ ಬಂದು ಶುರು ಮಾಡಿ ಇವಾಗವರೆಗೂ ಪ್ರತಿಯೊಂದು ದಿನ ನಮ್ಮ ಇಡೀ ತಂಡ ಅವರನ್ನು ನೆನೆಸ್ಕೊಳ್ತೀವಿ, ಈಗಲೂ ನೆನೆಸ್ಕೊಳ್ತೀವಿ. ಒಫಿಷಿಯಲಾಗಿ ಇವತ್ತು ಇಲ್ಲೇ 4th April ರಿಲೀಸ್ ಅಂತ ಪೋಸ್ಟ್ ಕೂಡ ಹಾಕಿದ್ವಿ. ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು ತುಂಬ ಖುಷಿ ಇದೆ ಮೇಡಮ್. ಅಷ್ಟೇ ಜನ ಬಂದಿದ್ದಾರೆ. ಪ್ರತಿ ವರ್ಷವೂ ಅವರ ಪ್ರತಿಯೊಂದು ಬರ್ತ್ಡೇನ ನನಗೆ ಈಗಲೂ ನೆನಪಿದೆ. ರಾತ್ರಿಯಿಂದ ಹೇಗೆ ಜನ ಕಿಕ್ಕಿರಿದು ಸೇರ್ತಾಯಿದ್ರು, ಇವತ್ತು ಅಷ್ಟೇ ಒಂದು ಎಕ್ಸೈಟ್ಮೆಂಟು, ಖುಷಿ ಅಭಿಮಾನಿಗಳಲ್ಲಿದೆ. ನೆನ್ನೆ ನೈಟು ನಾನು ಸುಮಾರು 7-8 ಗಂಟೆ ತನಕ ಇಲ್ಲೇ ಇದ್ದೆ. ಅದು ಅವರು ಹೂ ಅಲಂಕಾರ ಎಲ್ಲ ಮಾಡ್ತಾಯಿದ್ರು, ಭಾಳ ಖುಷಿ ಆಯಿತು. ನೈಟಿಂದನೂ ಜನ ಮೆಸೇಜ್ ಮಾಡ್ತಾನೇ ಇದ್ದಾರೆ, ಬಾಸ್ ಬರ್ತ್ಡೇ ಅಂತ. ಈ ಪ್ರೀತಿ ಈ ಅಭಿಮಾನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಈಗ ನೀವು ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ ಅವ್ರು ಕೂಡ ಹೊಸಬರಿಗೆ ಅಥವಾ ಸಿನಿಮಾ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾನೆ ಇರ್ತಾರೆ. ಸೊ ನೀವು ಸಿನಿಮಾ ಮಾಡ್ತೀರಿ ಅಂತ ಅವಾಗ ಏನಾದರೂ ಹೇಳಿದ್ರ ಆ ಟೈಮಲ್ಲಿ ಏನಾದರೂ ರಿಯಾಕ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ನನಗೆ ಅವಾಗ ಐಡಿಯಾ ಇರಲಿಲ್ಲ. ಮಾಮ ಇರುವಾಗ ಆ ಐಡಿಯಾ ಇರಲಿಲ್ಲ. ಬಟ್ ನಾವು ಆ ಸಿನಿಮಾ ಐಡಿಯಾ ನಮ್ಮ ತಲೆಗೆ ಬಂದು ಶುರು ಮಾಡಿ ಇವಾಗವರೆಗೂ ಪ್ರತಿಯೊಂದು ದಿನ ನಮ್ಮ ಇಡೀ ತಂಡ ಅವರನ್ನು ನೆನೆಸ್ಕೊಳ್ತೀವಿ, ಈಗಲೂ ನೆನೆಸ್ಕೊಳ್ತೀವಿ. ಒಫಿಷಿಯಲಾಗಿ ಇವತ್ತು ಇಲ್ಲೇ 4th April ರಿಲೀಸ್ ಅಂತ ಪೋಸ್ಟ್ ಕೂಡ ಹಾಕಿದ್ವಿ. ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು ತುಂಬ ಖುಷಿ ಇದೆ ಮೇಡಮ್. ಅಷ್ಟೇ ಜನ ಬಂದಿದ್ದಾರೆ. ಪ್ರತಿ ವರ್ಷವೂ ಅವರ ಪ್ರತಿಯೊಂದು ಬರ್ತ್ಡೇನ ನನಗೆ ಈಗಲೂ ನೆನಪಿದೆ. ರಾತ್ರಿಯಿಂದ ಹೇಗೆ ಜನ ಕಿಕ್ಕಿರಿದು ಸೇರ್ತಾಯಿದ್ರು, ಇವತ್ತು ಅಷ್ಟೇ ಒಂದು ಎಕ್ಸೈಟ್ಮೆಂಟು, ಖುಷಿ ಅಭಿಮಾನಿಗಳಲ್ಲಿದೆ. ನೆನ್ನೆ ನೈಟು ನಾನು ಸುಮಾರು 7-8 ಗಂಟೆ ತನಕ ಇಲ್ಲೇ ಇದ್ದೆ. ಅದು ಅವರು ಹೂ ಅಲಂಕಾರ ಎಲ್ಲ ಮಾಡ್ತಾಯಿದ್ರು, ಭಾಳ ಖುಷಿ ಆಯಿತು. ನೈಟಿಂದನೂ ಜನ ಮೆಸೇಜ್ ಮಾಡ್ತಾನೇ ಇದ್ದಾರೆ, ಬಾಸ್ ಬರ್ತ್ಡೇ ಅಂತ. ಈ ಪ್ರೀತಿ ಈ ಅಭಿಮಾನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಈಗ ನೀವು ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ ಅವ್ರು ಕೂಡ ಹೊಸಬರಿಗೆ ಅಥವಾ ಸಿನಿಮಾ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾನೆ ಇರ್ತಾರೆ. ಸೊ ನೀವು ಸಿನಿಮಾ ಮಾಡ್ತೀರಿ ಅಂತ ಅವಾಗ ಏನಾದರೂ ಹೇಳಿದ್ರ ಆ ಟೈಮಲ್ಲಿ ಏನಾದರೂ ರಿಯಾಕ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ನನಗೆ ಅವಾಗ ಐಡಿಯಾ ಇರಲಿಲ್ಲ. ಮಾಮ ಇರುವಾಗ ಆ ಐಡಿಯಾ ಇರಲಿಲ್ಲ. ಬಟ್ ನಾವು ಆ ಸಿನಿಮಾ ಐಡಿಯಾ ನಮ್ಮ ತಲೆಗೆ ಬಂದು ಶುರು ಮಾಡಿ ಇವಾಗವರೆಗೂ ಪ್ರತಿಯೊಂದು ದಿನ ನಮ್ಮ ಇಡೀ ತಂಡ ಅವರನ್ನು ನೆನೆಸ್ಕೊಳ್ತೀವಿ, ಈಗಲೂ ನೆನೆಸ್ಕೊಳ್ತೀವಿ. ಒಫಿಷಿಯಲಾಗಿ ಇವತ್ತು ಇಲ್ಲೇ 4th April ರಿಲೀಸ್ ಅಂತ ಪೋಸ್ಟ್ ಕೂಡ ಹಾಕಿದ್ವಿ. ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು ತುಂಬ ಖುಷಿ ಇದೆ ಮೇಡಮ್.